ಸ್ವರ್ಗ ನರಕನ ನಾವು ಭೂಮಿ ಮೇಲೆ ನೋಡಬಹುದಲ್ಲ, ಸೊ ಅದ್ರ ಬಗ್ಗೆ ದೊಡ್ಡ ಮನೆಯಲ್ಲಿ ಸಾರಿ ಟಿವಿ ಮಾಧ್ಯಮದಲ್ಲಿ ವ್ಯೂವರ್ಶಿಪ್ ಎಂಗೇಜ್ಮೆಂಟ್ ಅಂತ ಕರಿತೀವಿ. ಇದನ್ನ ವ್ಯೂವರ್ಶಿಪ್ ಎಂಗೇಜ್ಮೆಂಟ್ ಅಲ್ಲಿ ಅವರಿಗೆ ವೋಟಿಂಗ್ ಪವರ್ಸ್ ಕೊಟ್ಟಿದ್ದಾರೆ. ನರಕಕ್ಕೆ ಹಾಕ್ಬೋದು, ಸ್ವರ್ಗಕ್ಕೆ ಹಾಕ್ಬೋದು, ಆಚೆ ಹಾಕ್ಬೋದು. ಆ ಕಸ್ಟಮರ್ ಎಂಗೇಜ್ಮೆಂಟ್ ಅನ್ನೇ ಜನರಿಗೆ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಆ ಡಿಸಿಷನ್ ಮೇಕಿಂಗ್ ಅಲ್ಲಿ ಇದ್ದೀನಿ ಅನ್ನೋದನ್ನೇ ಬಿಗ್ ಬಾಸ್ ಒಂದು ಅಸ್ತ್ರ ಅದು. ನಿಮ್ ಪ್ರಕಾರ ಈ ತರದವ್ರು ಹೋಗ್ಬೋದು ಅಂತ ನಿಮ್ಮ ಪ್ರಿಡಿಕ್ಷನ್ ಹೇಳೋದಾದ್ರೆ ಯಾರ್ಯಾರು? ಯಾರು ಹೋಗಲ್ಲ ಅಂತ ಹೇಳ್ಬಿಡ್ತೀವಿ. ವಿನಯ್ ಗುರುಜಿ ಹೋಗೋದಿಲ್ಲ, ರಾಜಕಾರಣಿ ಈ ಸಲ ಯಾರು ಹೋಗೋದಿಲ್ಲ. ಸುದೀಪ್ ಸರ್ ಮಾಡ್ಲಿಲ್ಲ ಅಂದ ಪಕ್ಷದಲ್ಲಿ ಬೇರೆ ನಮ್ಮ ಕನ್ನಡದ ನಟರು ಯಾರು ಮಾಡಿದ್ರೆ ಚೆನ್ನಾಗಿರ್ತಿತ್ತು, ನಿಮ್ ಗಮನಕ್ಕೆ ಏನಾದ್ರು ಬಂತ ಇಂಥವ್ರು ಮಾಡ್ತಾರೆ ಅಂತ? ಕೆಲವರು 3 ಜನದ ಹೆಸರು ಕೇಳಿ ಬಂದಿತ್ತು. ಅದಕ್ಕೆ ಡೈರೆಕ್ಟರ್ ಆಗಿರುವ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅನ್ನುವ ಉಪೇಂದ್ರ ಅವರು ಯೋಚನೆ ಮಾಡಬಹುದು, ಇವ್ರು ಏನಾದ್ರು ಕ್ಲಾಸ್ ತಗೋಬಹುದು ಕಂಟೆಸ್ಟೆಂಟ್ಗೆ, ಇವ್ರು ಅಲ್ಲಿ ಟ್ವಿಸ್ಟ್ ಕೊಡ್ಬೋದು. ಬಟ್ ಎವರ್ ಗ್ರೀನ್ ಇಸ್ ಸುದೀಪ್. ನೋಡಿ, ನೀವು ಬಿಗ್ ಬಾಸ್ ಅನ್ನ ಸುದೀಪ್ ಬಿಟ್ಟು ಕಿಚ್ಚ ಸುದೀಪ್ ಅವ್ರ ಹೆಸರು ಬಿಟ್ಟು ನೆನ್ಸ್ಕೊಳಕ್ಕಾಗತ್ತಾ? ಈ ಮುಖವಾಡ ಹಾಕೊಂಡಾದ್ರೂ ನಾನು ಅಲ್ಲಿ ಜೈಸ್ ಬರ್ಬೋದಾ ಒಳಗಡೆ ಹೋದಂತ ಕಂಟೆಸ್ಟೆಂಟ್ಸ್, ಅಥವಾ ಹೇಗೆ ಅನ್ನೋದು? ಅಲ್ಲಿ ಮುಖವಾಡ ಹಾಕೊಂಡು ಬದುಕೋದಿದೆಯಲ್ಲ, ಖಂಡಿತ ಆಗುತ್ತೆ. So very difficult to live with a face in Big Boss. So ನೀವು ಅಲ್ಲಿ ನೈಜವಾಗಿ ಬದುಕದಷ್ಟೇ ನಿಮಗೆ ಅಲ್ಲಿ ಜೀವನ ಬದುಕಕ್ಕಾಗುತ್ತೆ. ಅಲ್ಲಿ ಬರ್ತಕ್ಕಂಥ ಕಂಟೆಸ್ಟೆಂಟ್ಗೆ ನಿಮ್ ಕಡೆಯಿಂದ ಒಂದು ವಿಷಯ, ಜೊತೆಗೆ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಈ ಸೀಸನ್ ಇಂದ, ಮತ್ತೆ ನಿಮ್ಮ ಕಿಚ್ಚ ಬಾಸ್ ಸ್ವಾಗ್ ಬಗ್ಗೆ ಫೈನಲ್ ವರ್ಡ್ಸ್? ಯಾವುದೇ ಒಂದು ಶೋ ಆಫ್ ಇಲ್ದೇನೆ ಜನರಿಗೆ ಹೇಳಿದ್ರೆ ಹತ್ರ ಆಗ್ತೀರಾ. ಯಾಕಂದ್ರೆ ಬಹುಸಂಖ್ಯಾ ಜನರು ತುಂಬಾ ಕಷ್ಟದಿಂದ ಮೇಲ್ ಬಂದಿರ್ತಾರೆ. ನೀವು ಅವರಲ್ಲಿ ಒಬ್ಬರಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಅವ್ರ ತರನೇ ಬದುಕಬೇಕು. ಆಡಂಬರದ ಆಟ ಇಲ್ಲಿ ನಡೆಯೋದಿಲ್ಲ. ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ಗೆ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು. ಈಗ ನನ್ನೊಟ್ಟಿಗೆ ಅಂದರೆ ಬಿಗ್ ಬಾಸ್ ಸೀಸನ್ 8 ಮತ್ತು 9ರಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವ್ರು 100 ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗಡೆ ಇದ್ದು ಬಂದು ಇಡೀ ಕರ್ನಾಟಕದಾದ್ಯಂತ ಮನೆ ಮನವನ್ನು ತಲುಪಿದಂತಹ ಸ್ಪರ್ಧಿಗಳ ಪೈಕಿ ನಮ್ಮ ಪ್ರಶಾಂತ್ ಸಂಬರ್ಗಿ ಸರ್ ಕೂಡ ಒಬ್ಬರು. ಈಗ ನನ್ನೊಟ್ಟಿಗೆ ಪ್ರಶಾಂತ್ ಸಂಬರ್ಗಿ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಹೇಗಿದ್ದೀರಾ ಸರ್? ಸರ್, ಬಿಗ್ ಬಾಸ್ ಸೀಸನ್ 11 ಶುರುವಾಗ್ತದೆ. ಒಂದು ಹೋಪ್ಸು ದೊಡ್ಡ ಮಟ್ಟಕ್ಕಿದೆ, ಬಿಕಾಸ್ ಆಫ್ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ. ಸೊ ನೀವು ಬಿಗ್ ಬಾಸ್ ಸ್ಪರ್ಧಿ ಆಗಿದ್ರಿ 8-9ರಲ್ಲಿ. ಬಿಗ್ ಬಾಸ್ ಸೀಸನ್ 11 ಪ್ರೋಮೋ ನೋಡಿದ್ರಾ ಅಂತ? ಖಂಡಿತ ನೋಡಿದೆ. ಬಿಗ್ ಬಾಸಲ್ಲಿ ನಾನು ಸತತವಾಗಿ ಒಂದು 200 ದಿನ ಇದ್ದೆ, 8 ಮತ್ತು 9ರಲ್ಲಿ. 10 ವಾಸ್ ಮೋರ್ ಕಾಂಟ್ರವರ್ಷಿಯಲ್. ಎಷ್ಟು ಕಾಂಟ್ರವರ್ಸಿ ಆಯಿತು ಅಂದರೆ, ಬಿಗ್ ಬಾಸ್ ಮನೆಗಿನ ಜಾಸ್ತಿ ಆಚೆ ಸದ್ದು ಮಾಡಿದ್ದೆ ಬಿಗ್ ಬಾಸ್ 10. ಹುಲಿ ಉಗುರಿನ ಕತೆ ಆಗಿರ್ಬೋದು, ಬಳೆ ಕತೆ ಆಗಿರ್ಬೋದು, ಪೊಲೀಸ್ ಅರೆಸ್ಟ್ ಆಗಿರ್ಬೋದು, ಆಮೇಲೆ ಮಾನನಷ್ಟ ಮೊಕದ್ದಮೆ ಆಗಿರ್ಬೋದು, ಅಥವಾ ಬೇರೆ ದಲಿತವ್ರಿಗೇನೋ ಬೈದಿರೋದಾಗಿರ್ಬೋದು, ಏನೇನೋ ಆಯಿತು ಅಲ್ಲಿ. ಸೊ ಸೀಸನ್ 10ರಲ್ಲಿ ಆಗಿರ್ತಕ್ಕಂಥ ಒಟ್ಟು ಬಾಂಬ್ಗಳು ಬಿಗ್ ಬಾಸ್ ಮನೆಯೊಳಗೂ ಆಗಿದೆ, ಬಿಗ್ ಬಾಸ್ ಮನೆ ಆಚೆನೂ ಆಗಿದೆ. ಸೊ ಬಿಗ್ ಬಾಸ್ 10 ಆ ಥರ ಪ್ರಸಿದ್ಧಿ ಆಯಿತು. ಬಿಗ್ ಬಾಸ್ 11 ಒಂದು ಹೊಸ ಅವತಾರದಲ್ಲಿ ಬರ್ತಾ ಇದೆ. ಸಮರ್ಥರು ಅಸಮರ್ಥರು ಅನ್ನುವ ಅದರಲ್ಲಿ ಸ್ವರ್ಗ ಮತ್ತು ನರಕ ಆ ಕಾನ್ಸೆಪ್ಟಲ್ಲಿ ಬರ್ತಾ ಇದೆ. ಪ್ರೋಮೋ ನೋಡಿದೆ, ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆ ಕ್ರಿಯೇಟಿವ್ ಟೀಮ್ಗೆ ಜನರು ದಿನ ಬೆಳಿಗ್ಗೆ ಅತ್ತೆ ಸೊಸೆ ಮಾವ ಗಂಡ ಹೆಂಡತಿಯ ಸೀರಿಯಲ್ಗಳನ್ನು ಬಿಟ್ಟು ಒಂದು ಡಿಫ್ರೆಂಟ್ ವಿಭಿನ್ನವಾದ ಒಂದು ನೈಜವಾದ ರಿಯಾಲಿಟಿ ಶೋನ ನೋಡೋದೆ ಬಿಗ್ ಬಾಸ್ ಶೋ. ಯಾಕೆ ಬಿಗ್ ಬಾಸ್ ಶೋ ಅಂದರೆ, ಬಿಗ್ ಬಾಸ್ ಶೋ ಯಾವ ಡೈರೆಕ್ಟ್ರು ಸ್ಕ್ರಿಪ್ಟಿನ ಕತೆ ಅಲ್ಲ. ನೀವು ಸೀರಿಯಲ್ ನೋಡೋರಾದರೆ ನಮ್ಮ ತಾಯಿಗೋ ಅಥವಾ ನಿಮ್ಮ ಚಿಕ್ಕಮ್ಮನಿಗೋ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಟಿ ವಿ ಸೀರಿಯಲ್ ನೋಡ್ತಾರೋ ಅವರಿಗೆ ಮುಂದೇನಾಗುತ್ತೆ, ಇವಳು ವಿಷಯ ಕೊಡ್ತಾಳೆ, ಅವಳಿಗೆ ಇನ್ನೊಂದು ಸಂಬಂಧ ಇದೆ, 2ನೇ ಮದುವೆ ಆಗುತ್ತೆ ಅನ್ನೋದನ್ನು ಊಹೆ ಮಾಡಿಬಿಡ್ತಾರೆ. ಅದು ಗೊತ್ತಿರೋದು, ಏನಿದು ಇನ್ನು ಆ ಮಗಳು ಅವ್ರದ್ದು ಇದು ಅಂತೇನೋ ಊಹೆ ಮಾಡಿಬಿಡ್ತಾರೆ. ಅದು ಸಂಬಂಧಗಳ ಕಥೆಗಳಾಗಿರುತ್ತೆ. ಬಿಗ್ ಬಾಸಲ್ಲಿ ಎಲ್ಲವೂ ಹೊಸದು, ಏನೇನೋ ಟರ್ನ್ಸು, 20 ಮನಸ್ಸುಗಳ ಮನಸ್ಥಿತಿಯನ್ನು ಹೇಳುವುದೇ ಬಿಗ್ ಬಾಸ್. ಸೊ ಈ ಥರದ ಒಂದು ರಿಯಾಲಿಟಿ ಶೋ ಅಲ್ಲಿ ಪ್ರತಿ ಸಲ ಏನಾದರೂ ಒಂದು ಹೊಸದನ್ನು ಕಂಡುಹಿಡಿತಾರೆ. ಅದೇ ಬಿಗ್ ಬಾಸ್ 11. ತುಂಬ ಕಾತುರದಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಮಗೆ 8ರಲ್ಲಿ ಇದ್ದ ಒಂದು ಉತ್ಸಾಹ 9ರಲ್ಲಿ ಜಾಸ್ತಿ ಆಯಿತು. ಅಲ್ಲಿ ನವೀನರು ಪ್ರವೀಣರು ಅಂತ ಒಂದು ಕಾನ್ಸೆಪ್ಟು, ನಾನು ಅರುಣ್ ಸಾಗರು ಆ ಥರದ್ದೆಲ್ಲ ಒಂದಷ್ಟು ಜನ, ಅನುಪಮ, ದೀಪಿಕಾ ದಾಸ್, ಈ ಥರದ್ದೆಲ್ಲ ಹಳಬ್ರು, ಹೊಸಬ್ರು ಒಂದಷ್ಟು, ರಾಕೇಶ್ ಶೆಟ್ಟಿ, ಸಾನಿಯಾ ಅಯ್ಯರ್,
ಈ ಥರದ್ದು ಒಂದು ಮಾಡಿದಾಗ ದಿ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಕಾನ್ಸೆಪ್ಟ್ ಇತ್ತು. ಈ ಸಲ ಇನ್ನೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ದಟ್ ಈಸ್ ನರಕ ಆ್ಯಂಡ್ ಸ್ವರ್ಗ. ಸರ್ ಅದೇ ಸ್ವರ್ಗ ನರಕ ಅನ್ನುವಂಥದ್ದು ಹೆಚ್ಚು ಅಂದರೆ ಇಲ್ಲಿವರೆಗೂ ಕೂಡ ಈ ಕಾನ್ಸೆಪ್ಟ್ಗಳು ವೈಸ್ ಬಂದಾಗ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ನಮ್ಮ ಕನ್ನಡ ಅಂದರೆ ಆಡಿಯನ್ಸ್ಗೆ ಒಂದು ಪವರ್ ಇರ್ತಾ ಇರಲಿಲ್ಲ. ಬಟ್ ಇಲ್ಲಿ ಆಡಿಯನ್ಸ್ಗೆ ಪವರ್ ಕೊಟ್ಟಿದ್ದಾರೆ. ರಾಜಾರಾಣಿ ಶೋನಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅಂತ ರಿವೀಲ್ ಮಾಡ್ತೀವಿ ಸ್ವಲ್ಪ ಜನ. ನೀವು ಯಾರು ಆಡಿಯನ್ಸ್ ವೋಟ್ ಮಾಡ್ತಾರೆ, ಯಾರು ಸ್ವರ್ಗಕ್ಕೆ ಹೋಗಬೇಕು, ಯಾರು ನರಕಕ್ಕೆ ಹೋಗಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅನ್ನೋದು ಒಂದು ಸ್ಪೆಷಲ್ ಪವರ್ ಕೊಟ್ಟಿದೆ ಬಿಗ್ ಬಾಸ್. ಈ ಪವರ್ ಬಗ್ಗೆ ಮತ್ತು ಸ್ಪೆಷಲಿ ಸ್ವರ್ಗ ನರಕನ ನಾವು ಭೂಮಿ ಮೇಲೆ ನೋಡ್ಬೋದಲ್ಲ, ಸೊ ಅದ್ರ ಬಗ್ಗೆ ದೊಡ್ಡ ಮನೆಯಲ್ಲಿ ನೋಡಿ, ಯಾವುದೇ ಒಂದು ಟಿ ವಿ ಶೋ ಆಗಿರ್ಬೋದು ಅಥವಾ ಯಾವುದೇ ಒಂದು FMCG ಪ್ರಾಡಕ್ಟ್ ಆಗಿರ್ಬೋದು, ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದನ್ನು ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಕಸ್ಟಮರ್ ಎಂಗೇಜ್ಮೆಂಟ್ ಅಂತ ಕರಿತೀವಿ. ಕಸ್ಟಮರ್ ಜೊತೆ ಮಾತುಕತೆ ಇರಬೇಕು. ಕಸ್ಟಮರ್ ಹೋಗೋದು ಬರೋದು, ಕಸ್ಟಮರ್ ಮಾತಾಡೋದು, ಕಸ್ಟಮರ್ ಇನ್ವಾಲ್ವ್ಮೆಂಟ್ ಇರೋದು. ಸೊ ಈ ಕಸ್ಟಮರ್ ಎಂಗೇಜ್ಮೆಂಟನ್ನು ನಾವು ಟಿ ವಿ ಮಾಧ್ಯಮದಲ್ಲಿ ವ್ಯೂವರ್ಶಿಪ್ ಎಂಗೇಜ್ಮೆಂಟ್ ಅಂತ ಕರಿತೀವಿ. ಇದನ್ನು ವ್ಯೂವರ್ಶಿಪ್ ಎಂಗೇಜ್ಮೆಂಟಲ್ಲಿ ಅವರಿಗೆ ವೋಟಿಂಗ್ ಪವರ್ಸ್ ಕೊಟ್ಟಿದ್ದಾರೆ. ನರಕಕ್ಕೆ ಹಾಕ್ಬೋದು, ಸ್ವರ್ಗಕ್ಕೆ ಹಾಕ್ಬೋದು, ಆಚೆ ಹಾಕ್ಬೋದು. ಆ ಕಸ್ಟಮರ್ ಎಂಗೇಜ್ಮೆಂಟನ್ನೇ ಜನರಿಗೆ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಆ ಡಿಸಿಷನ್ ಮೇಕಿಂಗಲ್ಲಿ ಇದ್ದೀನಿ ಅನ್ನೋದನ್ನೇ ಬಿಗ್ ಬಾಸಿನ ಒಂದು ಅಸ್ತ್ರ ಅದು. ಸೊ ಪ್ರತಿಯೊಬ್ಬ ಹಳ್ಳಿಯಲ್ಲಿ ನೋಡುವ ಕರ್ನಾಟಕದ ಅನೇಕ ಊರುಗಳಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಬಿಗ್ ಬಾಸ್ ನನ್ನ ಓಟು ಅದರಲ್ಲಿ ಪಾತ್ರ ಆಗಿದೆ, ನನ್ನ ಓಟ್ ಇದೆ ಅನ್ನೋದನ್ನು ನಾವು ಹೆಚ್ಚಾಗಿ ಅದನ್ನು ನೋಡ್ಕೋಬೋದು. ಸೊ ಈ ವೋಟಿಂಗ್ ಪ್ರೊಸೀಜರ್ ಇದೆಯಲ್ಲ, ಆ ವೋಟಿಂಗ್ ಪ್ರೊಸೀಜರಿಂದನೇ ಹೆಚ್ಚಾಗಿ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಬಿಗ್ ಬಾಸ್. ಸರ್ ಈ ಸಲ ಬಿಗ್ ಬಾಸ್ಗೆ ಅಂದರೆ ಲೈಕ್ ತುಂಬ ಜನರ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಯಾರ್ಯಾರು ಹೋಗ್ಬೋದು ಅಂತ ಅನಿಸುತ್ತೆ? ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡೇ ಇರ್ತೀರಾ. ಸೊ ನಿಮ್ಮ ಪ್ರಕಾರ ಈ ಥರದವ್ರು ಹೋಗ್ಬೋದು ಅಂತ ನಿಮ್ಮ ಪ್ರಿಡಿಕ್ಷನ್ ಹೇಳೋದಾದ್ರೆ ಯಾರ್ಯಾರು ಅಂತ? ಯಾರು ಹೋಗಲ್ಲ ಅಂತ ಗೊತ್ತಿದೆ, ಬಟ್ ಅದನ್ನು ಮತ್ತೆ ನಾನು ಅವ್ರು ಹೋಗಲ್ಲ, ಬಟ್ ಯಾರು ಹೋಗ್ತಾರೆ ನನಗೆ ಎಲ್ಲೊಂದು ಸ್ವಲ್ಪ ಬಂದಿರ್ತದೆ ನಿಜ. ಬಟ್ ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದಿ ಕ್ಯೂರಿಯಾಸಿಟಿ. ಯಾರು ಹೋಗಲ್ಲ ಅಂತ ಬೇಕಾದ್ರೆ ಹೇಳ್ಬಿಡ್ತೀವಿ. ವಿನಯ್ ಗುರೂಜಿ ಹೋಗೋದಿಲ್ಲ, ರಾಜಕಾರಣಿ ಈ ಸಲ ಯಾರು ಹೋಗೋದಿಲ್ಲ. ಸೊ ಹೀಗೆ ನನಗೆ ಗೊತ್ತಿರೋದು. ಯಾರು ಹೋಗೋದಿಲ್ಲ ಅಂತ ಹೇಳಬಲ್ಲೆ, ಯಾರು ಹೋಗ್ತಾರೆ ಅನ್ನೋದು ಕೊನೆ ಸಿಚುವೇಶನ್ವರೆಗೂ ಗೊತ್ತಾಗೋದಿಲ್ಲ. ಅಷ್ಟು ಸೀಕ್ರೆಸಿಯನ್ನು ಮೇಂಟೈನ್ ಮಾಡುವ ಬಿಗ್ ಬಾಸ್ ತಂಡ ನನಗೆ ಈ ಸಲ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಟಿ ವಿ ಕಿರುತೆರೆಯ ಆ್ಯಕ್ಟರ್ಸು ಮತ್ತು ಆ್ಯಕ್ಟ್ರೆಸ್ಸಸ್ಸು ಹೆಚ್ಚಾಗಿ ಇರ್ತಾರೆ ಅನ್ನೋದನ್ನು ನನಗೆ ಅನಿಸ್ತಾ ಇದೆ. ಯಾಕಂದರೆ ಟಿ ವಿ ಸೀರಿಯಲ್, ಧಾರಾವಾಹಿ ಮತ್ತು ರಿಯಾಲಿಟಿ ಶೋಗಿರ್ತಕ್ಕಂಥ ಅಜಗಜಾಂತರ ಏನು ಅಂದರೆ, ಒಂದು ಸ್ಕ್ರಿಪ್ಟೆಡ್ಡು, ಇನ್ನೊಂದು ನಾನ್ ಸ್ಕ್ರಿಪ್ಟೆಡ್ಡು. ಈ ಸ್ಕ್ರಿಪ್ಟೆಡಲ್ಲಿ ಯಾರೋ ಒಬ್ಬ ಡೈರೆಕ್ಟರ್ ಹೇಳಿರ್ತಕ್ಕಂಥ ಡೈಲಾಗ್ಸನ್ನು ಹೇಳೋದು, ಈ ಕಡೆ ನಾನ್ ಸ್ಕ್ರಿಪ್ಟೆಡು ಇಮೋಷನ್ಸು ನೀವೇ ಆ ಮನೇಲಿ ಹೇಗೆ ತೊಡಸ್ಕೊತೀರಾ ಅಂತ. ಬಟ್ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದು ಏನು ಅಂದರೆ ಆ್ಯಕ್ಟರ್ಸ್. ಇಲ್ಲೂ ಆ್ಯಕ್ಟರ್ಸೇ, ಅಲ್ಲೂ ಆ್ಯಕ್ಟರ್ಸೇ. ಅಂದರೆ ಆ್ಯಕ್ಟರ್ಸ್ ಅಂದರೆ ಆ ಸಿಚುಯೇಷನ್ಗೆ ಆ್ಯಕ್ಟ್ ಮಾಡೋರು, ಇಲ್ಲಿ ಡೈಲಾಗ್ ಕೊಟ್ಟಂಗೆ ಆ್ಯಕ್ಟ್ ಮಾಡೋದು. ಸೊ ನನಗೆ ಈ ಸಲ ಹೆಚ್ಚಾಗಿ ಟಿ ವಿ ಸೀರಿಯಲಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಟಿ ವಿ ಸೀರಿಯಲಲ್ಲಿ ಹೀರೋ ಆಗಿರ್ತಕ್ಕಂಥವ್ರು, ಹೀರೋಯಿನ್ ಆಗಿರ್ತಕ್ಕಂಥವ್ರು, ಲೀಡ್ ಆಗಿರ್ತಕ್ಕಂಥವ್ರು, ನೆಗೆಟಿವ್ ಶೇಡ್ ಮಾಡಿರ್ತಕ್ಕಂಥ ಕಲಾವಿದರು ಇವತ್ತು ಬಿಗ್ ಬಾಸ್ 11ರಲ್ಲಿ ಬರ್ತಾರೆ ಅಂತ ನನಗೆ ಒಂದು ಅನಿಸಿಕೆ ಇದೆ. ಸರ್ ಬಿಗ್ ಬಾಸ್ ಸೀಸನ್ 11ಗೆ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ, ಬೇರೆಯವರು ಇರ್ತಾರೆ ಅನ್ನುವಂಥದ್ದು ವಿಚಾರ ಕೇಳಿ ಬಂದಿತ್ತು. ಅಫ್ಕೋರ್ಸ್ 10 ಸೀಸನ್ಗಳನ್ನು ಯಶಸ್ವಿಯಾಗಿ ಅವ್ರು ಮುಗಿಸಿದ್ರು. ಬಹುಶಃ ಹಲವು ಕಾರ್ಯಕ್ರಮಗಳಲ್ಲಿ ಅವ್ರು ಹೇಳ್ಕೊಂಡಿದ್ರು, ನಂಗೆ ಸುಸ್ತಾಗ್ತಾ ಇದೆ, ನನಗೆ ಸಿನಿಮಾ ಅಥವಾ ಈ CCL ಜೊತೆಗೆ ರಿಯಾಲಿಟಿ ಶೋಸ್ ಇದೆಲ್ಲವನ್ನು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಇನ್ಮೇಲೆ ನಾನು ಒಂದು 2-3 ವರ್ಷಕ್ಕೆ 3-4 ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸೊ ಬಿಗ್ ಬಾಸ್ ಬೇಡ ಅಂತ. ಇನ್ ಕೇಸ್ ನಿಮ್ಮ ಪ್ರಕಾರ ಈ ಥರದ್ದು ಸುದ್ದಿ ಬಂದಾಗ ಹೌದು ಸುದೀಪ್ ಮಾಡಲ್ಲ ಅಂತ ಅನಿಸುತ್ತಾ? ಜೊತೆಗೆ ಸುದೀಪ್ ಸರ್ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಬೇರೆ ನಮ್ಮ ಕನ್ನಡದ ನಟರು ಯಾರು ಮಾಡಿದರೆ ಚೆನ್ನಾಗಿರ್ತಿತ್ತು, ನಿಮ್ಮ ಗಮನಕ್ಕೆ ಏನಾದರೂ ಬಂದಿತ್ತಾ ಇಂಥವ್ರು ಮಾಡ್ತಾರೆ ಅಂತ? ಕೆಲವರು 3 ಜನದ ಹೆಸರು ಕೇಳಿ ಬಂದಿತ್ತು. ಅದಕ್ಕೆ ನೋಡಿ, ನೀವು ಬಿಗ್ ಬಾಸನ್ನು ಸುದೀಪ್ ಬಿಟ್ಟು, ಕಿಚ್ಚ ಸುದೀಪ್ ಅವ್ರ ಹೆಸರು ಬಿಟ್ಟು ನೆನೆಸ್ಕೊಳಕ್ಕಾಗತ್ತಾ? ಖಂಡಿತ ನೆನೆಸ್ಕೊಳಕ್ಕಾಗಲ್ಲ. ನಮ್ಮ ಆತ್ಮೀಯ ಗೆಳೆಯರಿರ್ಬೋದು, ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಬಿಗ್ ಬಾಸ್ 8ರಲ್ಲಿದ್ದೀನಿ, ಬಿಗ್ ಬಾಸ್ 9ರಲ್ಲಿದ್ದೀನಿ. ಅವರು ಮಾಡುವ ಶೈಲಿ, ಅವರು ಒಂದೊಂದು ಸಿಚುಯೇಷನ್ ಹ್ಯಾಂಡಲ್ ಮಾಡೋದಿದೆಯಲ್ಲ, ಈಕ್ವಿಲಿಬ್ರಿಯಮ್ ಆಗಿ ಯೋಚನೆ ಮಾಡಿ, ಸಮತೋಲನವಾಗಿ, ಸಮಚಿತ್ತವಾಗಿ ಮಾಡೋದಿದೆಯಲ್ಲ, ಅದು ಅವ್ರು ಬಿಟ್ಟರೆ ಯಾರೂ ಮಾಡಲ್ಲ. ನಮಗೆ ಅದು ರೂಢಿ ಆಗ್ಬಿಟ್ಟಿದೆ. ಇಲ್ಲ ನೀವು ಇನ್ನೊಂದು ಹೆಸರು ಹೇಳಲೇಬೇಕು ಅಂದರೆ ನನಗೆ ಹೇಳಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಅಷ್ಟು ಕಷ್ಟ. ಬಟ್ ಎಕ್ಸಾಮಲ್ಲಿ ಉತ್ತರ ಬರೀಲೇಬೇಕು ಅಂತ ನೀವೇನಾದರೂ ಹೇಳಿದ್ರೆ, ನನಗೆ ಯಾರಾದರೂ ಮಾತಿನ ಮಲ್ಲ, ಡಿಫ್ರೆಂಟಾಗಿ ಥಿಂಕ್ ಮಾಡುವ, ಡೈರೆಕ್ಟರ್ ಆಗಿರುವ, ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅನ್ನುವ ಉಪೇಂದ್ರ ಅವರು ಯೋಚನೆ ಮಾಡ್ಬೋದು, ಇವ್ರು ಏನಾದರೂ ಕ್ಲಾಸ್ ತೊಗೋಬೋದು ಕಂಟೆಸ್ಟೆಂಟ್ಗೆ, ಇವರು ಅಲ್ಲಿ ಟ್ವಿಸ್ಟ್ ಕೊಡ್ಬೋದು, ಡೈಲಾಗ್ ಹೇಳ್ಬೋದು,
ಪುಸ್ತಕದ ಬದನೇಕಾಯಿ ಅಂತ ಹೇಳ್ಬೋದು, ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೇಕಾಯಿ ಅಂತ ಡೈಲಾಗ್ ಹೊಡಿಬೋದು. ಅವ್ರ ವಿಭಿನ್ನ ಆಲೋಚನೆ ಇದೆ. ಪ್ರಜಾಕೀಯ ನೋಡಿದ್ದೇವೆ, ಐಶ್ವರ್ಯದಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ಆಮೇಲೆ ಈಗ ಬರ್ತಾರೆ UI ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ನನಗೊಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ, ಅಲ್ಲೇ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅವರ ಒಂದು ಥಿಂಕಿಂಗ್ ಸ್ಟೈಲು, ಆಮೇಲೆ ಅವರು ಬರೆದಿರ್ತಕ್ಕಂಥ ಹಾಡುಗಳು ಎಷ್ಟೊಂದು ಈಗ UI ಸಿನಿಮಾಗೆ ಪಾಪ್ಯುಲರ್ ಆಗ್ತಾ ಇದೆ. ಎಷ್ಟೊಂದು ಹಾಡುಗಳನ್ನು ಈಗ ಲಿರಿಕ್ಸನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಬಂದಿರೋ ಕರಿಮನಿ ಮಾಲೀಕ ಒಂದಾಗಿರ್ಬೋದು, ಎಷ್ಟೊಂದು ಹಾಡುಗಳನ್ನು ಅವ್ರೀಗ ನೀವು ನೋಡಿದಾಗ ಹಿಂಗೆ ಬರೆದಿದ್ರ ಅಂತ. ಸೊ ಆ ಆಲೋಚನೆ ಇದೆಯಲ್ಲ, ಆ ಆಲೋಚನೆ ಉಪೇಂದ್ರ. ಬಟ್ ಈ ಎವರ್ಗ್ರೀನ್ ಇಸ್ ಸುದೀಪ್. ದ ವೇ ಹಿ ವಾಕ್ಸ್ ಇನ್ ಟು ದ ಸ್ಟೇಜ್, 6 feet ವಿತ್ ಅ ಡ್ರೆಸ್ ಆ್ಯಂಡ್ ಕಂಪೋಸ್ಡ್ ಆಗಿ ನೋಡಿಕೊಂಡು ಮನೆ ಒಳಗೆ ಎಂಟ್ರಾಗೋಣ ಅಂತ ಹೇಳ್ತಾರಲ್ಲ, ಆ ಗಾಂಧರ್ವ ಇದೆಯಲ್ಲ, ಅದೊಂದು ಗಂಭೀರತೆ ಇದೆಯಲ್ಲ, ದಟ್ ಓನ್ಲಿ ಕಿಚ್ಚ ಸುದೀಪ್ ಕ್ಯಾನ್ ಡೂ ಇಟ್. ಬಿಕಾಸ್ ಅವರು ಮನೆಯಲ್ಲಿರೋ ಎಲ್ಲರದ್ದು ಮನಸ್ಥಿತಿನ ಅರ್ಥ ಮಾಡ್ಕೊಂಡಿರ್ತಾರೆ. ಯಾರೇ ಇರಲಿ, ಅದು ಸೀನಿಯರ್ ಆಗಿರಲಿ, ಜೂನಿಯರ್ ಆಗಿರಲಿ, ಸೀನಿಯರ್ ಆ್ಯಕ್ಟರ್ ಆಗಿರಲಿ, ಎಲ್ಲರನ್ನೂ ಹೇಗೆ ಮಾತಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ನೀವು ನೋಡಿ, ಅವ್ರು ಯಾರನ್ನೂ ಮರ್ಯಾದೆ ತೆಗೆಯೋದಿಲ್ಲ. ಅಂದರೆ ಹಿಲೈಸ್ ಮಾತಾಡೋದು, ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ. ಬಟ್ ಅವ್ರ ವಿಷಯವನ್ನು ಯಾರ್ಯಾರು ಹೇಳಬೇಕು ಆ ಥರ ಮುಟ್ಟಿಸ್ತಾರೆ ಅವರು. ಸೊ ಉತ್ತರ ಕೊಡಲೇಬೇಕು ಅಂತ ಹೇಳಿದ್ರೆ ಅದು ಉಪೇಂದ್ರ. ಬಟ್ ನನಗನ್ಸುತ್ತೆ ಬಿಗ್ ಬಾಸ್ ಸೀಸನ್ 25 ಬಂದ್ರೂ ದಟ್ ಈಸ್ ಕಿಚ್ಚ ಸುದೀಪ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.